ನಾನು ಮಾಡಿದ ಬಿರಿಯಾನಿನ ಪೆಪ್ಪರ್ ಚಿಕನ್ ಯಮ್ಮಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾರಾವ್. ಯಾಕೋ ನೂಡಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸೀದಾ ಅಂಗಡಿಗೆ ಹೋಗಿ ನೂಡಲ್ಸ್ ತಗೊಂಡ್ಬಂದು ನಾನೇ ನೂಡಲ್ಸ್ ಪ್ರಿಪೇರ್ ಮಾಡಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇದ್ರ ಬಗ್ಗೆ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆಮೇಲೆ ಮುಖ ನೋಡ್ಕೊಂಡ್ರೆ ಅಯ್ಯೋ ಪಿಂಪಲ್ ಆಗಿಬಿಟ್ಟಿದೆ. ಛೇ, ಈ ಪಿಂಪಲಿಗೆ ಏನು ಮಾಡಬೇಕು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಇವಳು ಯಾಕೋ ನೆಮ್ಮದಿಯಾಗಿ ಮಲಗಿದ್ರು, ತಡಿಯೋಕ್ಕಾಗ್ದಲೇ ಎಬ್ಬಿಸ್ಬಿಟ್ಟು ಮಾತಾಡಿಸ್ದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಆಮೇಲೆ ಅಮ್ಮ ಕೆಲಸ ಮಾಡು ಅಂತ ಹೇಳಿದ್ರೆ ನಾನು ಮೂವಿ ನೋಡಿಕೊಂಡು ನಿಂತಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಇವರಷ್ಟು ಆರಾಮ್ ಯಾರಿಗೂ ಇಲ್ಲ ಬಿಡಿ, ನೆಮ್ಮದಿಯಾಗಿ ಮಲ್ಕೊಂಡವ್ರೆ. ಇನ್ನು ನಾನು ಓದ್ಕೊಳ್ಳೋಕ್ಕೆ ಬಂದೆ. ನಾನು ಓದ್ತಿದ್ದು ಯಶಸ್ ಅಕಾಡೆಮಿ ಬುಕ್, ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್. ಯಾರಿಗಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಓಕೆನಾ? ವೀಡಿಯೋಸ್ ಮಾಡ್ತಾನೆ ಹೀಗೆ ವರ್ಕ್ ಮಾಡ್ತಿದ್ದೀನಿ. ನೋಡಿ ನೀವೇ ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ನಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಆಮೇಲೆ ಅಮ್ಮ ನಡಿ ಅಂಗಡಿ ಹತ್ರ ಹೋಗೋಣ ಅಂತು. ಆ ಬಿಸಿಲು ನೋಡಿ ಸೂರ್ಯನ್ನೇ ಬೈಕೋತಿದ್ದೆ ನಾನಂತೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಪಾಟಿ ಬಿಸಿಲಲ್ಲೂ ಈ ಥರ ಜರ್ಕಿನ್ ಹಾಕಿರೋರನ್ನ ಯಾರನ್ನಾದರೂ ನೀವು ನೋಡಿದ್ದೀರಾ? ಇಲ್ಲ, ನೋವೇ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಅಂಗಡಿಯಿಂದ ಮನೆ ಕಡೆ ಬಂದು ಚಿಕನ್ ರೆಡಿ ಮಾಡಿ ಬಿರಿಯಾನಿ ಮತ್ತು ಎಲ್ಲ ರೆಡಿ ಆಯಿತು. ಇವತ್ತಿನ ಕತೆ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್.